ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಏನಪ್ಪ ಅಂದ್ರೆ ರೀ, ಈ ಪ್ರತಿಯೊಬ್ಬರಿಗೆ ಕೂಡ ಚಾ ಟೈಮ್ದಾಗ ಏನರ ಒಂದು ತಿನ್ನಕ್ಕೆ ಬೇಕನ್ನಿಸ್ತೈತೆ ರೀ, ಹೌದಲ್ರಿ? ಅದ್ರ ಸಂಬಂಧ ಇವತ್ತಿನ ದಿವಸ ನೋಡ್ರಿ, ಚಾ ಟೈಮ್ದಾಗ ಬಿಸಿ ಬಿಸಿಯಾದ ಬಜ್ಜಿ. ಯಾವ ಬಜ್ಜಿ ಇರೋದು? ಡೊಣ್ಣ ಮೆಣಸಿನ್ಕಾಯಿ ಬಜ್ಜಿ ಸ್ನೇಹಿತರೆ. ಈ ರೀತಿ ಡೊಣ್ಣ ಮೆಣಸಿನ್ಕಾಯಿ ಮಾರ್ಕೆಟಿಂದ ತೊಗೊಂಡಿರಲ್ಲ, ಇದರಿಂದ ಡೊಣ್ಣ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಬಜ್ಜಿ ಯಾವ ರೀತಿ ಮಾಡುತ್ತಾ ಈ ವಿಡಿಯೋ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಬರ್ರಿ ಹೆಂಗಾದ್ರೆ ದಪ್ಪ ಮೆಣಸಿನಕಾಯದಿಂದ ಬಜ್ಜಿ ಹೆಂಗೆ ಮಾಡೋದು, ಕ್ಯಾಪ್ಸಿಕಮ್ ಬಜ್ಜಿ ಯಾವ ರೀತಿ ಮಾಡೋದು ಬರ್ರಿ ನೋಡೋಣ್ರಿ. ಸ್ನೇಹಿತರೆ ನೋಡ್ರಿ, ಒಂದು 3-4-5 ಕ್ಯಾಪ್ಸಿಕಮ್ ತೊಗೊಂಡಿನಿ ರೀ. ಡೊಣ್ಣ ಮೆಣಸಿನ್ಕಾಯಿ ಈ ರೀತಿ ಉಳ್ಕೊತೀನಿ ರೀ. ಇಲ್ಲಿ ಸೈಡ್ ಒಂದು ಉಳ್ಕೊಂಡು ನೋಡ್ರಿ, ಈ ಟೈಪ್ ಏನತ್ತಿಲ್ಲ ದಪ್ಪ ಮೆಣಸಿನ್ಕಾಯಿ ಏನತ್ತಿಲ್ಲ, ಈ ಟೈಪ್ ಕ್ಯಾಪ್ಸಿಕಮ್ ಉಳ್ಕೊತೀನಿ ಸ್ನೇಹಿತರೆ. ನೋಡ್ರಿ, ದಪ್ಪ ಮೆಣಸಿನ್ಕಾಯಿ ಇದು ನೋಡ್ರಿ ಕ್ಯಾಪ್ಸಿಕಮ್ಮ ಈ ರೀತಿ ಗುಂಡುಗ ಉಳ್ಕೊಂಡಿನಿ. ಒಳಗಡೆ ಬೀಜ ಇತ್ತಿರಲ್ಲ, ಬೀಜ ಕೂಡ ಒಳಗಡೆ ತಕ್ಕೊಂಡಿನಿ ಸ್ನೇಹಿತರೆ. ಸಂಪೂರ್ಣ ನೋಡ್ರಿ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿರಲಿಲ್ಲ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಉಳ್ಕೊಂಡಿನಿ. ಬರ್ರಿ ಮುಂದೆ ಏನು ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಸ್ನೇಹಿತರೆ, ಈಗ ನೋಡ್ರಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ರೀ. ಕ್ಯಾಪ್ಸಿಕಮ್ ಬಜ್ಜಿ, ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಸಮ್ ನೋಡ್ರಿ. 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ, ಅದನ್ನು ಕೂಡ ಹಾಕೋತೀನಿ. 1 ಬೌಲ್ ಆಗೋಷ್ಟು ನೋಡ್ರಿ ಅಕ್ಕಿ ಹಿಟ್ಟ, ಅದನ್ನು ಕೂಡ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ನೋಡ್ರಿ 1 ಸ್ಪೂನ್ ಆಗೋಷ್ಟು ಅಜ್ವಾನ್ ತೊಗೊಂಡಿನಿ, ಅದು ನೋಡ್ರಿ ಕೈಲಿ ಹಿಂಗೆ ತಿಕ್ಕಿ ಹಾಕ್ತೀನಿ. ಕೈಲಿ ತಿಕ್ಕಿ ಹಾಕೋದ್ರಿಂದ ಘಮ ಆಕತಿ. ಅಜ್ವಾನ್ ಹಾಕೋದ್ರಿಂದ ಬಜ್ಜಿ ಸೂಪರ್ ಆಗ್ತಾವೆ ಸ್ನೇಹಿತರೆ, ಅದ್ರ ಸಂಬಂಧ ಹಾಕೋದ್ರಿ. ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ, 1 ಚಿಟಿಕೆ ಅರಿಶಿನ ಪುಡಿ. ಜೀರಿಗೆ ಹಾಕೋತೀನಿ ನೋಡ್ರಿ, 1 ಸ್ಪೂನ್ ಆಗೋಟ್ಟು ಜೀರಿಗೆ. ಚಿಲ್ಲಿ ಪೌಡ್ರ್, ಕೆಂಪು ಖಾರದ ಪುಡಿ, ಅದನ್ನು ಕೂಡ ಹಾಕೋತೀನಿ. ಮತ್ತು ಸೋಡಾ ರೀ, ತಿನ್ನು ಸೋಡಾ ಹಾಕೋತೀನಿ ನೋಡ್ರಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಒಂದ್ಸಲ ಎಲ್ಲನೂ. ಈ ರೀತಿ ನೀವು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ರೆ ತಿಕ್ಕೋರಿ, ಎಲ್ಲರೂ ಇಷ್ಟಪಡ್ತಾರೋ. ಎಲ್ಲರೂ ಇಷ್ಟಪಟ್ಟು ಮತ್ತೆ ಬೇಕಂತಾರೆ ರೀ. ದೊಡ್ಡವರು, ಚಿಕ್ಕವರು, ಹಿರಿಯರು, ಅಜ್ಜ ಅಜ್ಜಿ ಎಲ್ಲರೂ ಕೂಡ ನೀವು ಚಾ ಟೈಮ್ದಾಗ ಮಾಡಿದ್ರೆ ಪ್ರತಿಯೊಬ್ಬರು ಕಡೆ ಇಷ್ಟಪಡ್ತಾರೋ. ಒಮ್ಮೆ ಕಳ್ಸೋಣ, ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಹಾಕ್ಕೊಂಡು ಪೂರ್ತಿ ಕಳ್ಸ್ಕೊತೀನಿ ರೀ ಇದನ್ನು. ನೋಡಿರಿ ಈ ರೀತಿ ಕಳ್ಸ್ಕೊತೀನಿ. ಸ್ನೇಹಿತರು ನೋಡ್ರಿ, ಈ ರೀತಿ ನೀರು ಹಾಕ್ಕೊಂಡು ಹಿಟ್ಟು ಪೂರ್ತಿ ಕಳ್ಸ್ಕೊಂಡಿನಿ ರೀ. ಈಗ ಬಜ್ಜಿ ಮಾಡೋಕೆ ಬಜ್ಜಿ ಹಿಟ್ಟು ತಯಾರು ಐತಿ. ಬರ್ರಿ ಕ್ಯಾಪ್ಸಿಕಮ್ ಬಜ್ಜಿ ಯಾವ ರೀತಿ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಸ್ನೇಹಿತರು ನೋಡ್ರಿ, ಈಗ ಕಡಲೆ ಹಿಟ್ಟೊಳಗೆ ನಿಂತು ಇದು ಕ್ಯಾಪ್ಸಿಕಮ್ ಈ ರೀತಿ ಹಾಕೋದು. ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ಕೆಳಗಡೆ ಸ್ವಲ್ಪ ಎದ್ದುದ್ರಿ, ಅದನ್ನು ಈ ರೀತಿ ಎದ್ದುದ್ರಿ. ಹಿಂಗೆ ಮೇಲ್ಗಡೆ ಎದ್ದದು, ಹಿಂಗೆ ಮೇಲ್ಗಡೆ ಎದ್ದದು ನೋಡ್ರಿ. ಈ ರೀತಿ ಎದ್ದಿದ್ದ ಬಳಿಕ ಏನಂತಿಲ್ಲ, ಸಂಪೂರ್ಣ ಲೇಪನ ಆಗ್ಬೇಕ್ರಿ. ಅದು ಕ್ಯಾಪ್ಸಿಕಮ್ ಸಂಪೂರ್ಣ ಲೇಪನ ಆದ ಬಳಿಕ ಸೊಕಾಸು ನೋಡ್ರಿ ಈ ರೀತಿ ಬಿಡೋದು. ಅದೇ ರೀತಿ ನೋಡ್ರಿ ಇನ್ನೊಂದು ಮಾಡ್ಕೊತೀನಿ. ನೋಡ್ರಿ ಈ ಟೈಪ್ ಮಾಡಿಕೊಂಡು ಮಾತು ಬಿಡೋದು ನೋಡ್ರಿ. ಮತ್ತೊಂದು ಮಾಡ್ಕೊತೀನಿ. ಈಗ ಈ ರೀತಿ ಲೇಪನ್ ಮಾಡ್ಕೊಂಡು ಬಿಡೋದು ನೋಡ್ರಿ. ಈಗ ನೋಡ್ರಿ ಸಂಪೂರ್ಣವಾಗಿ ಎಣ್ಣೆ ಒಳಗೆ ಹಾಕೊಂಡು ನಾನೀಗ ನೋಡ್ರಿ ಯಾವ ಟೈಪ್ ಬಿಡಾಕತ್ತೀನಿ. ಈಗ ಭಾಳಷ್ಟು ಹಿಂಗೆ ಹಾಕೋಣ ಸ್ನೇಹಿತರೆ. ಈ ರೀತಿ ತಿರುವಾಡಿದ್ರಿ, ಸ್ವಲ್ಪ ಎಣ್ಣೆ ಒಳಗೆ ಎಲ್ಲ ತಿರುವಾಡಿದ್ರಿ ಸಂಪೂರ್ಣ ಸ್ನೇಹಿತರೆ. ಈಗ ನೋಡ್ರಿ ಘಮ ಎಷ್ಟು ಕಲರ್ಫುಲ್ಲಾಗಿ ಇದನ್ನು ಕಾಣಕತ್ತೈತೆ ನೋಡ್ರಿ. ಕ್ಯಾಪ್ಸಿಕಮ್ ಬಜ್ಜಿ ತಯಾರಾಕತೈತಿ, ದಪ್ಪ ಮೆಣಸಿನಕಾಯಿ ಬಜ್ಜಿ ಸ್ನೇಹಿತರೆ. ಇದೇ ರೀತಿ ನೀವು ಮಿರ್ಚಿ ಬಜ್ಜಿ ಕೂಡ ಮಾಡ್ಬೋದು, ಮತ್ತು ಈರುಳ್ಳಿ ಬಜ್ಜಿ ಕೂಡ ಮಾಡ್ಬೋದು ಸ್ನೇಹಿತರೆ, ಮತ್ತು ಕಾಂದ ಬಜ್ಜಿ ಕೂಡ ಮಾಡ್ಬೋದು. ಎಲ್ಲ ರೀತಿ ಬಜ್ಜಿಗಳು ಕೂಡ ಮಾಡ್ಬೋದು. ನಮ್ಮ ಚಾನಲ್ದಾಗ ಸಾಕಷ್ಟು ಬಜ್ಜಿಯ ಅಡುಗೆಯ ಇದನ್ನು ರೆಸಿಪಿ ಅದಾವೆ ಸ್ನೇಹಿತರೆ. ಈಗ ಗಿರ್ಮಿಟ್ಟು ರೆಸಿಪಿ ಐತ್ರಿ, ಯಾರು ನೋಡಿಲ್ಲ ಒಂದ್ಸಲ ನೋಡಿರಿ. ಈಗ ಒಂದು ಸ್ವಲ್ಪ ಪೂರಾ ಫ್ರೈ ಆಗಿಲ್ರಿ ಅದು ಎಣ್ಣೆ ಒಳಗೆ ಸ್ನೇಹಿತರೆ. ಹಾಕಾಕತ್ತೈತೆ ನೋಡ್ರಿ. ಈಗ ವಾವ್, ಮಸ್ತ್ ಸೂಪರ್ ಆಗತ್ತೈತೆ ನೋಡ್ರಿ. ಈಗ ಪ್ಲೇಟಿಗೆ ಅದು ತಕ್ಕೊತೀನಿ ರೀ. ಅದನ್ನು ನೋಡ್ರಿ ಹೆಂಗೆ ಕಾಣಕತ್ತೆ ನೋಡ್ರಿ, ಎಷ್ಟು ಚಂದ ಕಾಣಕತ್ತಿ. ಈಗ ಪ್ಲೇಟಿಗೆ ತಕ್ಕೊತೀನಿ ನೋಡ್ರಿ. ಈಗ ಇದೇ ರೀತಿ ಎಲ್ಲ ಬಜ್ಜಿ ಏನತ್ತಿರಲ್ಲ, ಹಿಟ್ಟು ಏನತ್ತಿರಲ್ಲ, ಪ್ರತಿಯೊಂದು ಕೂಡ ಇದೇ ರೀತಿ ಬಜ್ಜಿ ಬಿಟ್ಕೊತೀನಿ ರೀ. ನೋಡಿರಿ ಈ ಟೈಪ್ ಆಗೈತೆ ನೋಡಿರಿ ಕ್ಯಾಪ್ಸಿಕಮ್ ಬಜ್ಜಿ. ಇನ್ನು ಅದೇ ರೀತಿ ಪ್ರತಿಯೊಂದು ಕೂಡ ಸಂಪೂರ್ಣ ಹಿಟ್ಟು ಏನತ್ತಿರಲ್ಲ ಬಜ್ಜಿ ಬಿಟ್ಕೊತೀನಿ ರೀ. ಸ್ನೇಹಿತರು ನೋಡ್ರಿ, ಈಗ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ತಯಾರಾಗೈತ್ರಿ. ಈಗ 1 ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಅದನ್ನೀಗ. ಸ್ನೇಹಿತರು ನೋಡ್ರಿ, 1 ಪ್ಲೇಟಿಗೆ ಈ ರೀತಿ ಬಜ್ಜಿ ಸರ್ವ್ ಮಾಡತ್ತೀನಿ ನೋಡ್ರಿ. ಸೂಪರ್ ಬಜ್ಜಿ, ಎಲ್ಲರೂ ಇಷ್ಟಪಡುವಂಥ ಬಜ್ಜಿ ರೀ. ಸಂಜೆ ಟೈಮ್ದಾಗ ಸ್ನ್ಯಾಕ್ಸ್ ನೋಡ್ರಿ. ಇದು ಚಹಾ ಕುಡಿ ಟೈಮ್ದಾಗ ಬಜ್ಜಿ ಈ ರೀತಿ ತಿಂದ್ರೆ ಭಾರಿ ಸ್ನೇಹಿತರೆ. ಈಗ ನೋಡ್ರಿ ಪೂರ್ತಿ ಎಲ್ಲ ಸರ್ವ್ ಮಾಡ್ತೀನಿ. ಈಗ
ಈಗ ನೋಡ್ರಿ ಸ್ನೇಹಿತರೆ, ಪಕ್ಕದಲ್ಲಿ ಈರುಳ್ಳಿ. ಈಗ ಬಜ್ಜಿ ಇತ್ತಂದ್ರೆ ಈರುಳ್ಳಿ ಬೇಕೇ ಬೇಕು, ಅದ್ರ ಜೊತೆ ಬಾಡ್ಸಕ್ಕ. ಈಗ ಚಾಟ್ ಮಸಾಲ ಹಾಕ್ತೀನಿ ನೋಡ್ರಿ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಉದುರಿಸ್ತೀನತ್ತ. ನೀವು ಬೇಕಾದ್ರೆ ಉದುರಿಸ್ಕೋಬೋದು, ಇಲ್ಲ ಬೇಡ ಬಿಡ್ಬೋದು, ಸ್ಕಿಪ್ಪು ಕೂಡ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಆಗ್ತಿಲ್ಲತ್ತೆ ಚಾಟ್ ಮಸಾಲ ಹಾಕೋತೀನತ್ತ. ಮತ್ತು ಪಕ್ಕದಲ್ಲಿ ನೋಡ್ರಿ ಮಾರ್ಕೆಟ್ನಿಂದ ತಂದಂಥ ಟೊಮೆಟೊ ಸಾಸ್ ಕೂಡ ಹಾಕೋತೀನತ್ತ. ವಾವ್ ನೋಡ್ರಿ, ಬಜ್ಜಿ ಸೂಪರ್ ಬಜ್ಜಿ ನೋಡ್ರಿ. ಕ್ಯಾಪ್ಸಿಕಮ್ ಬಜ್ಜಿ, ದಪ್ಪ ಮೆಣಸಿನ್ಕಾಯಿ ಬಜ್ಜಿ, ಡೊಣ್ ಮೆಣಸಿನ್ಕಾಯಿ ಬಜ್ಜಿ ತಯಾರಾಗೈತಿ ನೋಡ್ರಿ. ಈಗ ಇದನ್ನ ಏನು ನೋಡ್ರಿ, ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ. ಚಾ ಟೈಮ್ದಾಗ ಭಾರಿ ಸ್ನೇಹಿತರೆ, ಬರ್ರಿ ಟೇಸ್ಟ್ ನೋಡೋಂತ್ರಿ. ಈಗ ಸ್ನೇಹಿತರೆ, ಸೂಪರ್ ಚಾ ಟೈಮ್ದಾಗ, ಟೀ ಟೈಮ್ದಾಗ ದೊಡ್ಡವರು, ಚಿಕ್ಕವರು, ಹಿರಿಯರು, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಇಷ್ಟಪಡುವಂಥ ಉತ್ತರ ಕರ್ನಾಟಕದ ಕ್ಯಾಪ್ಸಿಕಮ್ ಬಜ್ಜಿ, ದಪ್ಪ ಮೆಣಸಿನ್ಕಾಯಿ, ಡೊಣ್ಣ ಮೆಣಸಿನ್ಕಾಯಿ ಬಜ್ಜಿ ತಯಾರಾಗೈತಿ. ಈಗ ಸರ್ವ್ ಮಾಡೀನಿ, ನೋಡೋಣ್ರಿ ಟೇಸ್ಟ್ ನೋಡೋಂತ. ನೋಡ್ರಿ ಸಾಸ್ ಹಚ್ಕೋತೀನಂತ. ಸೂಪರ್ ಆಗೈತಿ ಸ್ನೇಹಿತರೆ. ಸಾಸ್ ಹಚ್ಕೊಂಡು ತಿಂದ್ರೆ ಮನಗಂಡೈತ್ರಿ. ಬಾಜುಕೊಂದು ಈರುಳ್ಳಿ ನೋಡ್ರಿ, ಮನಗಂಡತೈತಿ. ಇನ್ನು ಸಾಸ್ ಹಚ್ಕೊಳಾರ್ದ ಇದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗತ್ತ. ಮುರಿದು ನಾನು ನಿಮ್ಗೆ ತೋರಿಸ್ತೀನತ್ತ. ನೋಡ್ರಿ ಸ್ನೇಹಿತರೆ, ನೋಡ್ರಿ ಎಷ್ಟು ನೈಸ್ ಸೂಪರ್ ಆಗೈತೆ ನೋಡ್ರಿ. ಹೆಂಗೆ ಬರ್ತೈತೆ ರೀ, ವಾವ್ ಮಸ್ತ್ ಮಾಡ್ತಿರಲ್ಲ. ಈಗ ಇದು ಹಂಗತ್ತೀನಿ ನೋಡೋಂತ ಹೆಂಗೆ ಆಗತ್ತ. ವಾ ಏನು ಬಜ್ಜಿ ರೀ, ಆಹಾ ಅನ್ಬೇಕು, ಓಹೋ ಅನ್ಬೇಕು. ನೀವು ಕೂಡ ಇದೇ ರೀತಿ ದಪ್ಪ ಮೆಣಸಿನ್ಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋಂದಿಗೆ ನಾನು ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.